ಫ್ರೆಂಡ್ಸ್, ಇವತ್ತು ನಾವು ನನ್ನ ಫ್ರೆಂಡ್ ಬ್ರೈಟ್ ಟು ಬಿ ಮಾಡೋಕ್ಕೆ ಅಂತ ಬಂದಿದ್ದೀವಿ. ಸೊ ಇಲ್ಲೇ KM ದೊಡ್ಡಿ ಹತ್ರ A to Z ಕಾರ್ನರಿಗೆ ಬಂದಿದ್ದೀವಿ. ಸೊ ಇಲ್ಲಿ ನೋಡಿ ಬ್ರೈಡು ಹೇಗೆ ಫುಲ್ ಖುಷಿಯಾಗಿದೆ. ಹೇಗೆ ಅನಿಸ್ತಿದೆ ಬ್ರೈಟ್ ಟು ಬಿ? ಚೆನ್ನಾಗಿ ಅನಿಸ್ತಿದೆ. ಹೌದಾ? ಸೊ ಇಲ್ಲಿ ನೋಡಿ ನಾವಿಬ್ರು ಟ್ವಿನ್ನಿಂಗ್ ಮಾಡಿದ್ದೀವಿ ನಮ್ಮ ಫ್ರೆಂಡ್ ಬ್ರೈಟ್ ಟು ಬಿ. ಇಲ್ಲೊಬ್ಳಿದ್ದಾಳೆ ಮಹಾನ್ ವ್ಯಕ್ತಿ, ಇವಾಗ ಬಂದಿಲ್ಲ. ನಾನು 1 ಗಂಟೆಗೆ ಬಂದಿದ್ದೀನಿ ಬೆಂಗಳೂರಿಂದ, ಇವಾಗ ಬಂದಿದ್ದಾಳೆ. ಯಾವ ಮದುವೆಗೆ ಲೇಟು, ಯಾವಾಗೂ ಲೇಟು, ಎಲ್ಲದಕ್ಕೂ ಲೇಟು. ಇವಳು ಮದುವೆಗೆ ನಾನು ಹೋಗೋದೇ ಇಲ್ಲ. ನನ್ನ ಬೆಸ್ಟ್ ಫ್ರೆಂಡ್ ಸೌ ಮದುವೆ ಇರೋದ್ರಿಂದ ನಾವೆಲ್ಲರೂ ನಮ್ಮದು ಗ್ರೂಪ್ 4 ಮೆಂಬರ್ಸ್ ಗ್ರೂಪ್ ಡಿಗ್ರಿ ಫ್ರೆಂಡ್ಸ್. ಸೊ ನಾವೆಲ್ಲರೂ ಮೀಟ್ ಮಾಡಿ ಅವಳಿಗೆ ಬ್ರೈಟ್ ಟು ಬಿ ಸೆಲೆಬ್ರೇಟ್ ಮಾಡೋಣ ಅಂತ ಏನೋ ಬೇರೆ ಪ್ಲ್ಯಾನ್ ಮಾಡಿದ್ವಿ, ಬಟ್ ಅದಾಗಿಲ್ಲ, ತುಂಬ ಲೇಟ್ ಆಯಿತು. ಸೊ ಎಲ್ಲರೂ ಮೀಟ್ ಮಾಡಿ ನಾವು ಒಬ್ಬೊಬ್ಬರು ಒಂದೊಂದು ಕಡೆಯಿಂದ ಬರಬೇಕಿತ್ತು. ಸೊ ಆಗಿಲ್ಲ. ಸೊ ಫೈನಲಿ ಏನೋ ಇರೋದ್ರಲ್ಲೇ ಅರೇಂಜ್ ಮಾಡಿ ಅವಳಿಗೆ ಖುಷಿ ಪಡಿಸೋಣ ಅಂತ ಸ್ಟಾರ್ಟ್ ಮಾಡಿದ್ವಿ. ಸಾರಿ ಮಮತಾ, ನಂದು ಏನು ಮಾಡಿ ಬಸ್ ಮಿಸ್ ಏನ್ ಮಗನೂ ಇಲ್ಲ ಏನಿಲ್ಲ, ಎಷ್ಟು ದೂರ ಆಗ್ಬಿಟ್ಟಿದ್ವಿ ಬಿಡವ ನಾವು. ಬೋಂಡ ಅಂತ ನಾವು ಪ್ರೀತಿಯಿಂದ ಕರಿತೀವಿ. ಅಲ್ಲ, ಇವಳು 1 ಗಂಟೆ ಅಂದ್ರೆ ಅರ್ಥ 4 ಗಂಟೆ ಅಂತ ಅರ್ಥ. ಇವಾಗ ನಮ್ಮ ಮನೇಲಿ ಏನಾದ್ರು ನನ್ನ ಹಸ್ಬೆಂಡ್ ಏನಾದ್ರು ಬೈದ್ರೆ ಇವಳೇ ಕಾರಣ. ನಾನು ಮನೆಗೆ ಹೋದ ತಕ್ಷಣ ಅವ್ನು ಏನ್ ರಿಯಾಕ್ಷನ್ ಕೊಡ್ತೇನೆ ಅದನ್ನು ವಿಡಿಯೋ ಮಾಡ್ತೀನಿ. ಏನಾದ್ರು ಬೈದಂದ್ರೆ ಇವಳೇ. ಸೊ ತುಂಬಾ ದಿನ ಆದ್ಮೇಲೆ ನನ್ನ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡಿ ನಂಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಇವಳು ನಾಗು ಅಂತ, ಅವಳು ಸೌ ಅಂತ, ಅವಳು ಪೂಜಾ ಅಂತ, ನಾವೆಲ್ಲ ಮಗಾಸ್ ಅಂತ. ಮಗಾಸ್ ಟೀಮ್. ಸೊ ಆಲ್ಮೋಸ್ಟ್ 1 ಇಯರ್ ಮೇಲಾಗಿತ್ತು ಮೀಟ್ ಮಾಡಿ. ಇವಾಗ ನಮ್ಮ ಫ್ರೆಂಡ್ ಮದುವೆ ಇದೆ ನೆಕ್ಸ್ಟ್ ವೀಕು. ಸೊ ನೀವು ಬನ್ನಿ ನಮ್ಮ ಫ್ರೆಂಡ್ ಮದುವೆಗೆ. ಇಲ್ಲೇ KM ದೊಡ್ಡಿ ಹತ್ರ ಇರೋದು. ಬನ್ನಿ ಫ್ರೆಂಡ್ಸ್ ಮದುವೆಗೆ, ಬನ್ನಿ ಫ್ರೆಂಡ್ಸ್. ಸೊ ನಮ್ಮ ಹುಡುಗಿ ಒಂದು ಸ್ವಲ್ಪ ಸಂಕೋಚ ಸ್ವಭಾವ, ಅದಕ್ಕೆ ನಿಧಾನಕ್ಕೆ ಮದುವೆ ಆಗ್ತಿದ್ದೀನಿ ಅಂತ ನಾಚ್ಕೋತಿದ್ದಾಳೆ. ಸೊ ನೀವೆಲ್ಲ ಬಂದು ಅವಳಿಗೆ ಹೆಲ್ಪ್ ಮಾಡಿದ್ರೆ ಅವಳಿಗೆ ತುಂಬ ಖುಷಿ ಆಗುತ್ತಂತೆ. ಸೊ ಇಲ್ಲಿ ನೋಡಿ ನಾವಿಬ್ರು ಮದುವೆ ಆಗಿ ಆಲ್ರೆಡಿ ಸೋಲ್ಡ್ ಔಟ್. ಸೊ ಇವಾಗ ನನ್ನ ಫ್ರೆಂಡ್ ಮದುವೆ ಆಗ್ತಾ ಇದ್ದಾಳೆ. ಇನ್ನೂ ಮದುವೆ ಆಗದೆ ಇರೋದು ಇನ್ನೊಂದು ಹುಡುಗಿ ಇದೆ. ನೆಕ್ಸ್ಟ್ ಇನ್ನೇನೋ ಮದುವೆ ಆಗೋ ಕ್ಯಾಂಡಿಡೇಟು. ಇವಾಗ ಇವಳು ನಮ್ಮ ಪಾರ್ಟಿಗೆ ಬರ್ತಾ ಇದ್ದಾಳೆ. ಹೇಳೇನಾದ್ರು. ವೆಲ್ಕಮ್ ಟು ಆಂಟೀಸ್ ಎರಾ. ಆಂಟೀಸ್ ಗ್ರೂಪ್. ವೆಲ್ಕಮ್ ಟು ಆಂಟೀಸ್ ಗ್ರೂಪ್. ಥ್ಯಾಂಕ್ ಯು. Hey, we are not aunties, yeah. Still we are Age is just a number. Yes. Build up again come. Once again, so best friend ಅಂತ ಇದ್ದು ನೀನು ಹೋಗ್ತಿದ್ಯಾ ಅವ್ರ ಕ್ಯಾಟಗರಿ. ಗೆಳತಿ ಹೊಂಟೋದು ಲೈಫ್ ಇಂದ ಡುಮ್ 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 ಟಟಕ ಡುಮ್ 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 ಟಟಕ. ನಾವೆಲ್ಲ ತುಂಬ ರೀಲ್ಸ್ ಎಲ್ಲ ಮಾಡಿದ್ವಿ, ತುಂಬ ಸೇವ್ ಮಾಡ್ಕೊಂಡಿದ್ವಿ ಬ್ರೈಟ್ ಟು ಬಿ ರೀಲ್ಸ್ ಎಲ್ಲ ಮಾಡಬೇಕಂತ. ಆ್ಯಕ್ಚುಲಿ ನಮಗೆ ಟೈಮ್ ಒಂದು ಸ್ವಲ್ಪ ಕಮ್ಮಿ ಅನಿಸ್ತು, ಬಿಕಾಸ್ ನಾನು ಬ್ಯಾಂಗ್ಳೂರಿಂದ ಬಂದಿದ್ದು ಮತ್ತೆ ವಾಪಸ್ ಹೋಗಬೇಕಿತ್ತು, ಲೇಟ್ ಆಗುತ್ತೆ ಅಂತ. ಆ್ಯಂಡ್ ಇವ್ಳಿಗೂ ಪಾಪು ಇದೆ, ಅವನಿಗೆ ಕೇರ್ ಮಾಡಬೇಕು. ಸೊ ಟೈಮ್ ಆಗಿಲ್ಲ. ಆ್ಯಂಡ್ ಇವಳು ಮತ್ತೆ ಬ್ಯಾಂಗ್ಳೂರ್ಗೆ ಹೋಗಬೇಕಿತ್ತು. ಸೊ ಎಲ್ಲರಿಗೂ ಒಂದು ಆ್ಯಕ್ಚುಲಿ ಲೇಟ್ ಆಗಿದ್ದಂದರೆ ನಾಗುಯಿಂದಾನೆ. ಅವಳು ಲೇಟಾಗಿ ಬಂದಿದ್ದಕ್ಕೆ ಇಷ್ಟೆಲ್ಲ ಆಗಿತ್ತು. ಅಡ್ವಾನ್ಸ್ ಹ್ಯಾಪಿ ಮ್ಯಾರೇಜ್ ಲೈಫ್. ಹ್ಯಾಪಿ ಬ್ರೈಟ್ ಟು ಬಿ. ನಮ್ಮ ಹುಡುಗಿಗೆ ಸ್ವಲ್ಪ ಎಲ್ಲ ಅರೇಂಜ್ಮೆಂಟ್ ಎಲ್ಲ ಏನೂ ಮಾಡೋಕ್ಕಾಗಿಲ್ಲ, ಬಿಕಾಸ್ ನಮ್ಮದು ಬೇರೆಯೇ ಪ್ಲ್ಯಾನ್ ಇತ್ತು. ನಾನು ಆಗಲೇ ಹೇಳ್ದಾಗೆ ನಾಗು ಅವರು ಲೇಟಾಗಿ ಬಂದಿದ್ದರಿಂದ ಎಲ್ಲ ಪ್ಲ್ಯಾನು ಕ್ಯಾನ್ಸಲ್ ಆಗಿ ಫೈನಲಿ ಏನೋ ಇರೋದ್ರಲ್ಲೂ ಒಂದು ಅರೇಂಜ್ ಮಾಡಿದ್ವಿ. ಬಟ್ ಏನೇ ಒಂದು ಅರೇಂಜ್ಮೆಂಟ್ ಎಲ್ಲ ಲೆಸ್ ಇದ್ರೂ ನಮ್ಮ ಖುಷಿ ಅಂತೂ ಜಾಸ್ತಿನೇ ಇತ್ತು. ಸೊ ನಮ್ಮ ಸೌಗೆ ಖುಷಿ ಆಗೇ ಇರುತ್ತೆ ಅಂತ ನಾನು ಅಂದ್ಕೊತೀನಿ. ಬಿಕಾಸ್ ನಾವು 4 ಜನ ಯಾವಾಗಾರ ಹೇಳಿ ಸಿಕ್ಕಾವಡೆ ನಗ್ತಾ ಇರ್ತೀವಿ. ಎಷ್ಟು ಮೆಮೊರೀಸ್ ಇದೆ ಅಂದರೆ ಸಿಕ್ಕಾವಡೆ ಮೆಮೊರೀಸ್. ಡಿಗ್ರಿ 3 ಇಯರ್ಸ್ ಕೂಡ ನಮ್ಮದು ಎಷ್ಟು ಮೆಮೊರೀಸ್ ಇದೆ, ತುಂಬಾ ಮೆಮೊರೀಸ್ನ ನಾವು ಎಲ್ಲ ರೀಕಾಲ್ ಮಾಡ್ತೀವಿ. ಯಾವಾಗನ ಸಿಕ್ಕಲಿ ಏನಾದರೂ ರೀಕಾಲ್ ಮಾಡ್ಕೊತಾ ಇರ್ತೀವಿ. ಆ್ಯಂಡ್ ನಮ್ಮ ಸೌ ಲೈಫ್ ತುಂಬಾ ಚೆನ್ನಾಗಿರಲಿ ಅಂತ ನಾನು ಏನು ಮಾಡ್ತೀನಿ, ಅವಳಿಗೆ ಯಾವಾಗೂ ಖುಷಿಯಾಗಿರಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ. ಅವಳು ಅಂದ್ಕೊಂಡಿದ್ದೆಲ್ಲ ಆಗಲಿ. ಸೊ ನೆಕ್ಸ್ಟ್ ಅವಳು ಲೈಫಲ್ಲಿ ಒಂದು ಒಳ್ಳೆ ಫ್ಯೂಚರ್ ಸ್ಟೆಪ್ ಇಡ್ತಾ ಇದ್ದಾಳೆ. ಒಂದು ಏನೋ ಒಂದು ಪ್ರಮುಖ ಘಟ್ಟ ಅಂತಲೇ ಹೇಳ್ತೀವಲ್ವ, ಸೊ ಇಂಪಾರ್ಟೆಂಟ್ ಸ್ಟೆಪ್ಪು. ಸೊ ಅದರಲ್ಲಿ ಅವಳಿಗೆಲ್ಲ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ಅವಳ ಮುಂದೆ ಫ್ಯೂಚರ್ ಚೆನ್ನಾಗಿರಲಿ, ಬೇಗ ಮಮ್ಮಿ ಆಗಲಿ, ಆ್ಯಂಡ್ ಎಲ್ಲ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊತಾ. ಸೊ ನೆಕ್ಸ್ಟ್ ನಾಗು ನೀನು ಬೇಗ ಮದುವೆ ಆಗಿಬಿಡು ಅಂತ ಅವಳಿಗೂ ಕೂಡ ರೇಗಿಸ್ತಾ ಇದ್ವಿ. ಸೊ ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ.
ಎಲ್ಲರೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ತುಂಬ ಜನ ಆದಮೇಲೆ ಫ್ರೆಂಡ್ಸ್ನ ಮೀಟ್ ಮಾಡಿದ್ದು. ಆಲ್ಮೋಸ್ಟ್ ಅವ್ರು ನಮ್ಮ ಪಾಪು ನೋಡೋಕ್ಕೆ ಬಂದಿದ್ದರು. 1.5 ಇಯರ್ ಆಯಿತು. ಆವಾಗ 1 ಇಯರ್ ಆಯಿತು, ಆ್ಯಕ್ಚುಲಿ 1 ಇಯರ್ ಆಯಿತು. ಸೊ 1 ಇಯರ್ ಆಯಿತು ಆವಾಗಿಂದ ನೋಡಿಲ್ಲ. ಆಮೇಲೆ ಎಲ್ಲ ಕೇಕೆಲ್ಲ ಕಟ್ಟಿಂಗ್ ಆದಮೇಲೆ ಒಂದಷ್ಟು ರೀಲ್ ಮಾಡೋಣ ಅಂತ ಒಂದು ರೀಲ್ ಮಾಡಿದ್ವಿ. ಸೊ ರೀಲ್ ಕೂಡ ತುಂಬಾ ಚೆನ್ನಾಗಿ ಬಂತು. ನಮಗೆ ಇದೆಲ್ಲ ಮಾಡಿಕೊಟ್ಟಿದ್ದು ಕಾವ್ಯನ ತಂಗಿ ಪೂಜನ್ ತಂಗಿ ಕಾವ್ಯ ಅಂತ. ಅವಳು ಇದೆಲ್ಲ ಮಾಡ್ಕೊಟ್ಟಿದ್ದಕ್ಕೆ ಅವಳಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಫೈನಲಿ ಕೇಕ್ ಕಟ್ಟಿಂಗ್ ಎಲ್ಲ ಆಗಿ ನಮ್ಮ ಬ್ರೈಡ್ ಟು ಬಿಗೂ ಖುಷಿ ಎಲ್ಲ ಪಡಿಸಿ ಆದಮೇಲೆ ನಾವು ಇಲ್ಲೇ ಏನಾದರೂ ತಿನ್ನೋಣ ಅಂತ ತಿಂತಾಯಿದ್ದೀವಿ. ಸೊ ನಾನು ಮತ್ತು ಸೌ ವೆಜ್ಜು, ಬಿಕಾಸ್ ಕಾರ್ತಿಕ ಮಾಸ ಇವರಿಬ್ಬರು ನಾನ್ ವೆಜ್ ಬಾರಿಸ್ತಾ ಇದ್ದಾರೆ. ಸೊ ನಿಜವಾಗ್ಲೂ ಊಟನೂ ತುಂಬ ಚೆನ್ನಾಗಿತ್ತು, ಡೇನೂ ತುಂಬ ಚೆನ್ನಾಗಿತ್ತು. ಸೊ ನಮ್ಮ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಫೈನಲಿ ಎಲ್ಲರೂ ಅವ್ರವ್ರ ಊರಿಗೆ ಹೊರಡ್ತಾ ಇದ್ದೀವಿ. ಮೀನ್ಸ್ ನಾನು ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀನಿ, ಪೂಜಾ ಅಲ್ಗೂರ್ಗೆ ಹೋಗ್ತಾ ಇದ್ದಾಳೆ, ಸೌ ಕೂಡ ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದಾಳೆ. ಆ್ಯಂಡ್ ಬಟ್ ಅವಳು ಡಿಫ್ರೆಂಟ್ ರೂಟ್, ನಾನು ಡಿಫ್ರೆಂಟ್ ರೂಟ್. ಆ್ಯಂಡ್ ನಾಗೂ ಅವಳ ಮನೆ. ಐ ಹೋಪ್ ಈ ಪುಟ್ಟ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಎವ್ರಿವಾನ್.